ಆತ್ಮನು ನಮ್ಮನ್ನ ಕಳೆದ ವಾರಗಳಿಂದ ಎಲ್ಲ ಆತನು ಮಾತನಾಡ್ತಾ ಬಂದಿದ್ದಾನೆ. ಆ ವಾಕ್ಯಗಳನ್ನ ಈಗ ನಾವು ಮುಂದುವರೆದು ನೋಡಿಕೊಳ್ಳುವರಾಗಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ ಇವತ್ತು 39ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಗಿ ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 39 ಅಲ್ಲಿ ದೇವ ಸಭೆಯಾದ ನಮ್ಮ ಸಂಘ ಈ ರೀತಿಯ ಮಾತನಾಡ್ತಾ ಇದ್ದಾನೆ. And knew not until the flood came and took them all away, so shall also the coming of the Son of Man be. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಅಲ್ಲಿ ದೇವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಪ್ರಳಯದ ನೀರು ಬಂದು ಎಲ್ಲರನ್ನ ಬಡ್ಕೊಂಡು ಹೋಗುವ ತನಕ ಏನೂ ತಿಳಿಯದೆ ಇದರಲ್ಲ ಅದರಂತೆ ಮನುಷ್ಯ ಕುಮಾರನಾದ ಯೇಸು ಕ್ರಿಸ್ತನು ರಹಸ್ಯಪೂರ್ಣ ಬರುವಾಗಲೂ ಅದರಂತೆ ಇರುವುದು. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೋವನ ಕಾಲದಲ್ಲಿ ದೇವರು ಇಡೀ ಪ್ರಪಂಚನೇ ನೋಡ್ತಾನೆ. ಪ್ರಪಂಚದಲ್ಲಿ ಯಾರು ಪರಿಶುದ್ಧರಾಗಿ ನಡೆದಿದ್ದಾರೆ, ಯಾರು ಪರಿಶುದ್ಧರಾಗಿ ಜೀವಿಸ್ತಾ ಇದ್ದಾರೆ ಅಂತ ದೇವರು ಪರಲೋಕದಿಂದ ಎಲ್ಲರನ್ನೂ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಕಾಲದಲ್ಲಿ ಜನಸಂಖ್ಯೆ ಒಂದು ಸಂಶೋಧನೆ ಪ್ರಕಾರ ಮಿನಿಮಮ್ 1 ಕೋಟಿಯಷ್ಟು ಜನ ಇದ್ರು. 1 ಕೋಟಿ ಜನರ ಮಧ್ಯದಲ್ಲಿ ನೋಹ ಒಬ್ಬನೇ ಪರಿಶುದ್ಧನಾಗಿ ನಡೆದವನೇ, ನೀತಿವಂತನಾಗಿ ನಡೆದವನು. ಹಂಗಾಗಿ ದೇವರು ಅವನಿಗೆ ಮಾತು ಕೊಡ್ತಾನೆ, ನೋಹ ನೀನೊಬ್ಬ ಪರಿಶುದ್ಧವಾಗಿ ನಡೆದಿದ್ಯಾ, ಹಂಗಾಗಿ ನಿನ್ನನ್ನ ನಿನ್ನ ಕುಟುಂಬನ ನಾನು ಕಾಪಾಡ್ಬಿಡ್ತೀನಿ ಎಂಬುದಾಗಿ ದೇವರು ನೋಹನ ಸಂಗಡ ಒಡಂಬಡಿಕೆ ಮಾಡ್ತಾನೆ. ಆಮೇಲೆ ಲೋಕದೆಲ್ಲ ಜನರು ನೋಡ್ತಾನೆ, ಇನ್ನು 99 ಲಕ್ಷಕ್ಕಿಂತ ಅಧಿಕ ಜನ ಇದ್ರು. ಅವರೆಲ್ಲ ಹೆಂಗ್ ನಡೆದವ್ರೆ, ಎಲ್ಲರೂ ಪಾಪಿಗಳಾಗಿ ನಡೆದ್ಬಿಟ್ಟು ಕೆಟ್ಟವರಾಗಿ ನಡೆದಿದ್ದಾರೆ ಎಂಬುದಾಗಿ ದೇವರು ನೋಡಿದಾಗ ದೇವರಿಗೆ ಕೋಪ ಬಂದು ಏನ್ ಮಾಡ್ತಾನಂದ್ರೆ, ನಾನು ಭೂಮಿಯ ಮೇಲೆ 40 ದಿನ ಜಲಪ್ರಳಯವನ್ನೇ ಬರಮಾಡಿ ನೀರಿನಿಂದ ಎಲ್ಲರನ್ನೂ ಸಾಯಿಸ್ಕೊಡ್ತೀನಿ ಎಂಬುದಾಗಿ ತೀರ್ಮಾನವನ್ನ ದೇವರೇ ತೆಗೆದುಕೊಳ್ತಾನೆ. ಹಲ್ಲೆಲೂಯಾ. ಆದ್ರಿಂದ ಈ ವಾಕ್ಯ ಹೇಳ್ತಾ ಇದೆ, ಪ್ರಳಯದ ನೀರು ಬಂದು ಎಲ್ಲರನ್ನ ಬಡ್ಕೊಂಡು, ಅಂದ್ರೆ ಭೂಮಿಲಿ ಇನ್ಯಾರು ಇಲ್ಲ, ಎಲ್ಲರನ್ನೂ ದೇವ್ರು ಏನ್ ಮಾಡ್ತಾರೆ, ಜಲ ಪ್ರಳಯದಲ್ಲಿ ಎಲ್ಲರನ್ನೂ ಸಾಯಿಸ್ಬಿಟ್ಟು ಇದ್ದಾನೆ. ಹಲ್ಲೆಲೂಯಾ. ಇದೆ ಈ ವಾಕ್ಯ. ಎಂತ ವಾಕ್ಯ ಇದು? ಪಾಪದ ಕುರಿತಾದ ವಾಕ್ಯ ಅಲ್ಲ, ನೀತಿ ಕುರಿತಾದ ವಾಕ್ಯ ಅಲ್ಲ, ಪವಿತ್ರಾತ್ಮನು ನಮಗೆ ಕೊನೆಯ ಹಂತದಲ್ಲಿ ಮಾತನಾಡುವ ವಾಕ್ಯ, ಎಲ್ಲ ನ್ಯಾಯ ತೀರ್ಪಿನ ವಾಕ್ಯ. ಹಲ್ಲೆಲೂಯಾ. ಮುಂದೆ ಎಲ್ಲರಿಗೂ ಏನಿದೆ, ಒಂದು ದಿನ ನ್ಯಾಯ ತೀರ್ಪಿದೆ. ನಾವು ನಮ್ಮ ದೇಹದಿಂದ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನಾವೆಲ್ಲರೂ ನ್ಯಾಯ ತೀರ್ಪಿನ ದಿನ ದೇವರ ಮುಂದೆ ನಿಲ್ಲುವಂತ ದಿನ ಅತಿ ಬೇಗವಾಗಿ ಬರ್ತಾ ಇದೆ. ಅದಕ್ಕೆ ದಿನಗಳು ಕಳೆದ ವಾರ ಎಷ್ಟು ಬೇಗ ಕಳೆದೋಯ್ತೋ ನಮ್ಗೆ ಗೊತ್ತಿಲ್ಲ, ನಿನ್ನೆ ದಿನ ಅದು ಎಷ್ಟು ಬೇಗ ಕಳೆದೋಯ್ತೋ ಗೊತ್ತಿಲ್ಲ. ಇದೇನ್ ಸೂಚನೆ ಅಂದ್ರೆ, ಈಗ ನಾನ್ ಬೇಗ ಬಿಡ್ತಾ ಇದ್ದೀನಿ, ಅದಕ್ಕೆ ದಿನನೂ ಬೇಗ ಬೇಗ ಓಡಿಸ್ಬಿಡ್ತಾ ಇದ್ದೀನಿ ಅಂತ ಹೇಳಿ ದೇವ್ರು ಓಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹಂಗಾಗಿ ದೇವ್ರು ಎಷ್ಟು ಬೇಗ ದಿನಗಳನ್ನ ಕಳಿಸ್ಬಿಡ್ತಾನೋ ಅಷ್ಟು ಬೇಗನೆ ರಹಸ್ಯ ಗುಣ ಕೂಡ ಬರ್ತಾ ಇದೆ. ಆದ್ರಿಂದ ಆತನ ಬರುಣಕ್ಕಾಗಿ ನಾವು ಸಿದ್ಧರಾಗಿರ್ಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಪ್ರಳಯದ ನೀರು ಬಡ್ಕೊಂಡು ಹೋಗೋ ತನಕ ಜನರೆಲ್ಲ ಹೆಂಗಿದ್ರು ಅಂದ್ರೆ ಏನೂ ತಿಳಿಯದೇ ಇದ್ರಲ್ಲ. ಹಾಗಾದ್ರೆ ಜನರ ಏನು ತಿಳಿದೇ ಇದ್ರ ಅಂತ ನಾವು ಅಲ್ಲೊಂದು ಪ್ರಶ್ನೆನೇ ಬಂದ್ಬಿಡುತ್ತೆ ನಮ್ಗೆ. ಆದ್ರೆ ಜನಕ್ಕೆ ನೋಹ ಸುವಾರ್ತೆಯನ್ನ ಸಾರಿದ್ದಾನೆ. ಯಾಕಂದ್ರೆ ದೇವರು ಹಂಗೆ ಹೇಳ್ತಾನೆ, ನೋಹ ನೀನು ದೊಡ್ಡ ನಾವೇ ಕಟ್ಟು ಅಂದಾಗಿ. ಆ ನಾವೇ ನೋಹ ಕಟ್ಟುವಷ್ಟೊತ್ತಿಗೆ ಎಷ್ಟು ಟೈಮ್ ತಗೊಂತಾನೆ ಅಂದ್ರೆ 100 ವರ್ಷ ಟೈಮ್ ತಗೊಂತಾನೆ. ನಾವು 100 ವರ್ಷ ಬದುಕತೆ ದೊಡ್ಡಾಗ್ಬಿಟ್ಟಿದ್ದೆ. ಆದ್ರೆ ಇವನು ನೋಹ ನಾವೇ ಕಟ್ಟಕ್ಕೆ 100 ವರ್ಷ ಟೈಮ್ ತಗೊಂತಾನೆ. ಯಾಕಂದ್ರೆ ಇವನಿಗಿಂತ ಮುಂಚೆ ಯಾರು ಬೋಟ್ ರೆಡಿ ಮಾಡಿಲ್ಲ. ಇವನ ನಂತರನೇ ಎಲ್ಲರೂ ಬೋಟ್ ಬೋಟ್ನ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರಿಂದ ಲೋಕದ ಜನ ಎಲ್ಲ ಇವನು ನಾವೇ ಕಟ್ಟುವಾಗ ಬಂದು ಕೇಳ್ತಾರೆ, ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರೆ, ದೊಡ್ಡ ನಾವೇ ಕಟ್ಟಕ್ಕೆ ಹೇಳಿದ್ದಾನೆ, ಅದಕ್ಕೆ ದೊಡ್ಡ ನಾವೇ ಕಟ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವಾಗ ಜನ ಎಲ್ಲ ಇವನನ್ನ ಹೆಂಗೆ ಆಡ್ಕೊಂತಾರೆ, ಹೆಂಗ್ ಬೈತಾರ ಅಂದ್ರೆ, ನಿನ್ಗೆ ಬುದ್ಧಿ ಇಲ್ಲ, ನಾವು ಇದುವರೆಗೂ ಒಬ್ರು ಭೂಮಿಯಲ್ಲಿ ನಾವೇ ಕಟ್ಟಿಲ್ಲ, ಅಡುಗೆ ಕಟ್ಟಿಲ್ಲ, ನೀನ್ ಮಾತ್ರ ಯಾಕೆ ಅಡುಗೆ ಕಟ್ತಾ ಇದೆಯಾ ಅಂತ ಜನ ಎಲ್ಲ ಕೇಳ್ತಾರೆ. ಅವಾಗ ಹೇಳ್ತಾನೆ, ದೇವರು ಹೇಳಿದ್ದಾನೆ ಭೂಮಿಯಲ್ಲಿ ಜಲಪ್ರಳಯನೇ ಬರ ಮಾಡ್ತೀನಿ, ಜಲಪ್ರಳಯದಲ್ಲಿ ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ ಅಂತ ಹೇಳೋಣ. ಏನ್ ಹೇಳ್ತಾ ಇದ್ದಾನೆ ದೇವರು? ಸಾಯಿಸ್ತೀನಿ, ಯಾರು ನಾನು ಬದುಕಿಸ್ತೀನಿ ಅಂತನೋ ಹೇಳ್ತಾ ಇಲ್ಲ, ಯಾರನ್ನು ಎಲ್ಲರೂ ಸಾಯಿಸ್ಬಿಡ್ತೀನಿ ಅಂತ ದೇವ್ರು ನನಗೆ ಹೇಳಿದ್ದಾನೆ. ಆದ್ರೆ ಈ ಬೋಟ್ ಒಳಗಡೆ ನಾವೆಲ್ಲಿ ಯಾರು ಬರ್ತೀರೋ ಅವ್ರನ್ನ ಕಾಪಾಡ್ತೀನಿ ಅಂತ ದೇವ್ರು ನನಗೆ ಮಾತು ಕೊಟ್ಟಿದ್ದಾನೆ. ಅದರಿಂದ ನಾನು ಕಟ್ಟಕ್ಕೆ ದೇವರೇ ನನಗೆ ಹೇಳಿದ್ದಾನೆ, ಹಂಗಾಗಿ ನಾನು ಕಟ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೆಲ್ಲ ಈ ಮಾತನ್ನ ಜನ ಎಲ್ಲ ಕೇಳಿ ಎದ್ದು ಬಿದ್ದು ನಗಾಡ್ತಾರೆ, ಕೊಂಡಾಡ್ತಾರೆ. ನೀನೊಬ್ಬ ದೊಡ್ಡ ಚಕಣ, ನಿನಗೆ ದೇವ್ರು ಹೇಳ್ಬಿಟ್ರಂತೆ ಹೋಗಿ ನಾನೇ ಕಟ್ಟಂತ ಕಟ್ತಾ ಇದೀಯಾ? ಈಗಲೂ ಅಷ್ಟೇ ಜನ ಏಸು ನಂಬ್ಕೊಂಡಿದ್ದಾನಂತೆ, ನಮ್ ದೇವರೆಲ್ಲ ಬಿಟ್ಬಿಟ್ಟಂತೆ. ಜನ ಎಲ್ಲ ಬಿದ್ದು ಬಿದ್ದು ನಗ್ತಾರೆ. ಯಾಕಂದ್ರೆ ಏಸು ನಂಬಿದ್ಯಲ್ಲ, ಅದಕ್ಕೆ ಬಿದ್ದು ಬಿದ್ದು ಎಲ್ಲ ಜನ ನಗಾಡ್ತಾರೆ.
ಆದ್ರೆ ನಗಾಡೋ ಜನನೆಲ್ಲ ದೇವ್ರೇ ಮಾಡ್ತಾನೆ. ಜಲಪ್ರಳಯದಲ್ಲಿ ಕೊಚ್ಚಾಕಿ ಅವ್ರನ್ನ ಸ್ತಂಭಾರ ಮಾಡ್ಬಿಡ್ತಾನೆ, ಅವ್ರನ್ನೆಲ್ಲರೂ. ಆದ್ರೆ ದೇವ್ರು ಹೇಳಿರುವ ಮಾತಿಗೆ ತಕ್ಕಂತೆ ನೋಹ ಯಾವಾಗ ವಿಧೇಯನಾಗಿ ನಡೆದ್ನೋ ಅವನನ್ನ ದೇವರು ನೋವೇಲಿ ಇಟ್ಬಿಟ್ಟು ಸುರಕ್ಷಿತವಾಗಿ ಕಾಪಾಡ್ತಾನೆ. ಅದಲ್ಲದೆ ಅವನಿಗಿದ್ದಂತ ಕುಟುಂಬವನ್ನು ಕೂಡ ದೇವರು ನಾವೇಲಿ ಕಾಪಾಡ್ತಾನೆ. ನೋಹನಿಗೆ 3 ಜನ ಗಂಡ್ಮಕ್ಳು, 3 ಜನ ಸೊಸೆಂದ್ರು, ಅವನಿಗೆ ಹೆಂಡತಿ. ಟೋಟಲ್ ಆಗಿ 8 ಜನ ಇರ್ತಾರೆ. 8 ಜನ ಇಡೀ ಕುಟುಂಬವನ್ನ ದೇವರು ಕಾಪಾಡಿದನು. ಆದ್ರೆ ಅದಕ್ಕಿಂತ ಮುಂಚೆ ನಾವು ಕಟ್ಟೋದಕ್ಕೆ ಇಲ್ಲೇನಾದ್ರು ಮಳೆ ಬರುತ್ತೇನ ಅಂತ ಜನ ಕೇಳ್ತಾರೆ. ಯಾಕಂದ್ರೆ ನೋವನಿಗಿಂತ ಮುಂದಿನ ಕಾಲದಲ್ಲಿ ಮಳೆನೇ ಬಂದಿಲ್ಲ ಭೂಮಿ. ಅದಕ್ಕೂ ದೊಡ್ಡ ನಗಾಡ್ತಾರೆ ಜನ ಎಲ್ಲ. ಯಾಕಂದ್ರೆ ಇದು ನಾನು ನೋಡ್ತಾ ಇದೀನಿ, ಮಳೆನೇ ಬಂದಿಲ್ಲ ಅಂಥದ್ರಲ್ಲಿ 40 ದಿನ ಹಗಲಿರುಳು ಮಳೆ ಬರುತ್ತಾ ಅಂತ ನೋವನಿಗೆ ಎಲ್ಲಾ ಜನ ಆಡಿಸ್ತಾರೆ, ಗೋಳಾಡಿಸ್ತಾರೆ, ಅವ್ನಿಗೆ ಬೈತಾರೆ. ಯಾಕಂದ್ರೆ ನೋವನಿಗಿಂತ ಹಿಂದಿನ ಕಾಲದಲ್ಲಿ ಎಲ್ಲೂ ಕೂಡ ಮಳೆನೇ ಮಾಡಿಲ್ಲ ದೇವರು. ಹಾಗಾಗಿ ಆ ಕಾಲದಲ್ಲಿ ಭೂಮಿ ಎಲ್ಲ ಹೆಂಗ್ ಬಿತ್ತನೆ ನಡೀತಿತ್ತು ಅಂದ್ರೆ ದೇವರು ಮಂಜು ಮಾಡ್ತಿದ್ದ. ಮಂಜು ಬಂದ್ಬಿಟ್ಟು ಆ ಮಂಜು ನೆಲವನ್ನ ತೋಯಿಸಿ ಭೂಮಿ ಬಿತ್ತನೆ ಮಾಡತಕ್ಕಂತೆ ದೇವರು ಆಶೀರ್ವಾದ ಮಾಡ್ತಾರೆ. ಯಾವ ಕಾಲದಲ್ಲಿ ಅಂದ್ರೆ ನೋವನ ಕಾಲದಲ್ಲಿ. ಹಲ್ಲೆಲೂಯಾ. ಆದ್ರಿಂದ ಜನಕ್ಕೆ ಮಳೆ ಬರುತ್ತಂದ್ರೆ ಎದ್ದು ಬಿದ್ದು ಜನ ಮಳೆ ಹೆಂಗ ಬರುತ್ತೆ? ನಾವು ನೋಡ್ತಾಗಿಂದ ನೋಡಿದ್ದೀನಿ, ನಮ್ಮ ಅಪ್ಪನ ತಾತ ಅಜ್ಜಿ ಕಾಲದಿಂದ ನೋಡಿದೀನಿ, ಭೂಮಿ ಮೇಲೆ ಮಳೆನೇ ಬಂದಿಲ್ಲ. ಏನ್ ನೋಡು 40 ದಿನ ಮಳೆ ಬರುತ್ತೆ ಅಂತಿದ್ಯಾ ಅಂತ ಜನ ನೋಹನ್ನ ಆಸೆ ಮಾಡ್ತಿದ್ರು, ಅಪಹಾಸ್ಯ ಮಾಡ್ತಿದ್ರು. ಹಲ್ಲೆಲೂಯಾ. ಆದ್ರೆ ಆಸೆ ಮಾಡಿದಂತ ಎಲ್ಲಾ ಜನರು ಏನಾಗೋದ್ರು? ಜಲಪ್ರಳಯದಲ್ಲಿ ಸತ್ತೇ ಹೋಗೋದು. ಹಲ್ಲೆಲೂಯಾ. ಆದ್ರೆ ನೋಹನ ಮತ್ತು ನೋಹನ ಕುಟುಂಬವನ್ನ ದೇವರನ್ನ ಕಾಪಾಡಿದನು. ಹಲ್ಲೆಲೂಯಾ.